ಘಟನಾ ಸ್ಥಳಕ್ಕೆ ಈಗ ಎನ್ಡಿಆರ್ಎಫ್ ಟೀಮ್ ಆಗಮಿಸಿದೆ. ಎನ್ಡಿಆರ್ಎಫ್ ಟೀಮ್ ಈಗ ಯಾವ ರೀತಿಯಾಗಿ ಇದನ್ನ ತೆರವು ಮಾಡಿ ಆತನನ್ನ ಹೊರಕ್ಕೆ ತೆಗಿಬೇಕು ಅನ್ನುವಂತಹ ಪ್ಲಾನ್ಗಳನ್ನ ರೂಪಿಸಿದ್ದಾರೆ. ಅದರಂತೆ ಈಗ ನೋಡ್ತಾ ಇದ್ರಿ ಸ್ಕ್ರೀನ್ ಅಲ್ಲಿ ಎನ್ಡಿಆರ್ಎಫ್ ಟೀಮ್ ಸ್ಥಳಕ್ಕೆ ಆಗಮಿಸಿದೆ. ಜೊತೆಗೆ ಕಳೆದ ಅರ್ಧ ಗಂಟೆಗಳ ಹಿಂದೆ ಮಳೆಯಾಗಿತ್ತು. ಇನ್ನೂ ಕೂಡ ಅಲ್ಲಿ ನೀರು ಸೇರ್ಕೊಂಡಿದೆ, ಕೆಸರು ಮಿಶ್ರಿತ ಮಣ್ಣು ಅಲ್ಲಿ ಆವರಿಸಿಕೊಂಡಿರೋದ್ರಿಂದ ಅದನ್ನ ತೆಗೆಯೋದಕ್ಕೂ ಕೂಡ ಒಂದಷ್ಟು ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಕೊಡ್ತಾ ಇದ್ರು. ಸದ್ಯ ಎನ್ಡಿಆರ್ಎಫ್ ಟೀಮ್ ಯಾವ ರೀತಿಯಾದಂತಹ ಒಂದು ಕಾರ್ಯಾಚರಣೆಯನ್ನ ಆರಂಭ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈಗಾಗಲೇ ಸಿಕ್ಕಾಕೊಂಡಿದ್ದ ಇಬ್ಬರಲ್ಲಿ ಒಬ್ಬರನ್ನ ರಕ್ಷಣೆ ಮಾಡಲಾಗಿದೆ, ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಆ ಒಂದು ದೃಶ್ಯ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಿ. ಮಗದೊಂದು ಭಾಗದಲ್ಲಿ ನೀವೇನು ನೋಡ್ತಾ ಇದ್ರಿ, ಈಗಷ್ಟೇ ರಕ್ಷಣಾ ತಂಡಗಳು ಎನ್ಡಿಆರ್ಎಫ್ ಟೀಮ್ ಆಗಮನ ಆಗಿದೆ. ಸೊ ಅವರು ಯಾವ ರೀತಿಯಾಗಿ ಕಾರ್ಮಿಕನನ್ನ ಹೊರಕ್ಕೆ ತೆಗಿಬೇಕು, ಯಾಕಂದ್ರೆ ಕೆಸರು ಮಿಶ್ರಿತ ನೀರು ಅಲ್ಲಿ ಮಣ್ಣು ಆವರಿಸ್ಕೊಂಡಿರೋದು, ಅದನ್ನ ಹೊರಗೆ ತೆಗಿಬೇಕು, ಅದೊಂದು ಚಾಲೆಂಜ್. ಮಳೆ ಕೂಡ ಒಂದು ಕಡೆಯಲ್ಲಿ ಅಡ್ಡಿ ಆಗ್ತಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ಈಗಷ್ಟೇ ಎನ್ಡಿಆರ್ಎಫ್ ಟೀಮ್ ಆಗಮನ ಆಗಿರೋದ್ರಿಂದ ಅವರು ಯಾವ ರೀತಿಯಾಗಿ ಇದನ್ನ ಈ ಕಾರ್ಯಾಚರಣೆ ಆರಂಭ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ? ದಿವ್ಯಾ, ಮೊದಲಿಗೆ ಇಲ್ಲಿದ್ದಂಥ ಕಾರ್ಮಿಕರೇ ಕಾರ್ಯಾಚರಣೆಯನ್ನು ಆರಂಭಿಸಿರುವಂಥದ್ದು. ಆ ಬಳಿಕ ಅಗ್ನಿಶಾಮಕ ದಳ ಬಂದಿತ್ತು, ಆಮೇಲೆ ಬಳಿಕ SDRF ತಂಡ ಬಂದಿತ್ತು. ಈಗ ಸದ್ಯ NDRF ತಂಡದ ಇಡೀ ತುಕಡಿ ಬಂದಿರುವಂಥದ್ದು. ನೀವು ಗಮನಿಸಬಹುದು ದೃಶ್ಯದಲ್ಲಿ NDRF ತಂಡದ ಎಲ್ಲ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಅವರು ಏನು ಮುಂದಿನ ಪ್ಲಾನ್ ಮಾಡ್ತಾರೆ ಆ ಪ್ಲಾನ್ ಮುಖಾಂತರನೇ ಈಗ ಈ ಮತ್ತೋರ್ವರು ಏನು ಸಿಲುಕಿದ್ದಾರೆ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸ ಆಗುತ್ತೆ. ಈಗ ಸಂಪೂರ್ಣವಾಗಿ ಕಾರ್ಯಾಚರಣೆಗೆ NDRFನ ತಂಡದವರು ಬಂದಿರುವಂಥದ್ದು. ಅವರು ಈಗ ಮೊದಲಿಗೆ ಆರಂಭಗೊಂಡಿರುವಂಥ ಏನು ಈ ಕಾಂಕ್ರೀಟ್ನ ಏನು ಗೋಡೆ ಇದೆ, ಆ ಗೋಡೆಯನ್ನು ಡ್ರಿಲ್ ಮಾಡುವಂಥ ಕೆಲಸ ಮಾಡಲಾಗುತ್ತೆ. ಅದನ್ನು ಈಗ ಮುಂದುವರಿಸಿದ್ದಾರೆ. ಅದಕ್ಕೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ವಿದ್ಯುತ್ ಕಡಿತಗೊಂಡಿತ್ತು. ಆ ಬಳಿಕ ಈಗ ಅಲ್ಲಿಗೆ ಜನರೇಟರನ್ನು ತರಿಸಿ ಅದನ್ನು ಮತ್ತೆ ಆರಂಭ ಮಾಡಿದ್ದಾರೆ. ಈಗ NDRF ತಂಡದವರ ಹತ್ರ ಇದ್ದಂಥ ಸಾಮಗ್ರಿಗಳನ್ನು ತರಿಸಿದ್ದಾರೆ. ಅದರ ಜೊತೆಗೆ ಜನರೇಟರನ್ನು ತಂದು ಆ ಒಂದು ಡ್ರಿಲ್ ಮಾಡುವಂಥ ಕೆಲಸ ಮತ್ತೆ ಮುಂದುವರಿಸಿದ್ದಾರೆ. ನಿರಂತರವಾಗಿ ಆ ಡ್ರಿಲ್ ಮಾಡುವಂಥ ಕೆಲಸ ಆಗುತ್ತೆ. ಸುಮಾರು ಮಣ್ಣಿನ ಅಡಿಯಲ್ಲಿ ಇರುವಂಥ ಕಾರಣಕ್ಕಾಗಿ ಅಲ್ಲಿಂದಲೇ ಅವ್ರನ್ನ ತೆಗೆಯುವ ಆ ಕೆಲಸಕ್ಕೆ NDRFನವರು ಈಗ ಪ್ಲಾನ್ ಮಾಡ್ತಿರುವಂಥದ್ದು. ಒಂದು ಮೇಲ್ಭಾಗದಲ್ಲಿ ಮಣ್ಣು ಮತ್ತೆ ಕುಸಿತಾ ಇರುವಂಥದ್ದು, ಜೊತೆಗೆ ನೀರು ಬಿದ್ದಿರೋದ್ರಿಂದ ಮತ್ತಷ್ಟು ಕೆಸರಾಗಿರೋದ್ರಿಂದ ಅವರನ್ನು ಮತ್ತೆ ಸೇಫ್ ಆಗಿ ತಗೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಕೆಳಗಿನ ಭಾಗದಲ್ಲಿ ಏನು ಡ್ರಿಲ್ ಮಾಡ್ತಾ ಇದ್ದಾರೆ ಅದೇ ಭಾಗದಿಂದ ಅವರಿಗೆ ಆಕ್ಸಿಜನ್ ಕೊಡುವಂಥ ಕೆಲಸ ಆಗಿತ್ತು. ಈಗ ಅದೇ ಭಾಗದಿಂದ ಮತ್ತಷ್ಟು ದೊಡ್ಡ ಮಟ್ಟದ ಡ್ರಿಲ್ ಮಾಡಿ ಅಲ್ಲಿ ಹೋಲನ್ನು ಮಾಡಿ ಅಲ್ಲಿಂದಲೇ ಹೊರಗೆ ತೆಗೆಯುವಂಥ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. NDRF ತಂಡ ಮತ್ತು ನುರಿತ ಏನು ಡ್ರಿಲ್ ಮಾಡುವಂಥ ಸಿಬ್ಬಂದಿಗಳಿದ್ದಾರೆ ಅವ್ರನ್ನ ಕರೆಸ್ಕೊಳ್ಳಲಾಗಿದೆ. ಅವರು ಈಗ ಕೆಲಸವನ್ನು ಮುಂದುವರಿಸಿದ್ದಾರೆ. ಹಾಗಾಗಿ NDRF ತಂಡದವರು ಮುಂದೆ ಯಾವ ರೀತಿ ಪ್ಲಾನನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಒಂದು ಸಿಲುಕೊಂಡಿರುವಂಥ ಮತ್ತೋರ್ವ ಕಾರ್ಮಿಕ ಯಾರಿದ್ದಾರೆ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸ ಆಗುತ್ತೆ. ಈಗ ಸದ್ಯದ ಮಟ್ಟಿಗೆ ಕಾರ್ಮಿಕರು, ಅವರು ಅಡಿಯಲ್ಲಿರುವಂಥ ಕಾರ್ಮಿಕರು ಯಾರಿದ್ದಾರೆ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಅವರನ್ನು ತಕ್ಷಣಕ್ಕೆ ಹೊರಗೆ ತೆಗಿಬೇಕು. 2 ಗಂಟೆಗಳಿಂದ ಅವರು ನಿರಂತರವಾಗಿ ಮಣ್ಣಿನ ಅಡಿಯಲ್ಲಿದ್ದಾರೆ, ಉಸಿರಾಟದ ತೊಂದರೆ ಆಗುತ್ತೆ. ಹಾಗಾಗಿ ತಕ್ಷಣಕ್ಕೆ ಈಗ ಆಕ್ಸಿಜನ್ನ ಕೊಡಲಾಗಿದ್ದರೂ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಅವ್ರನ್ನ ಸುರಕ್ಷಿತವಾಗಿ ಅಲ್ಲಿಂದ ಮೇಲಕ್ಕೆತ್ತಿ ಆಸ್ಪತ್ರೆಗೆ ಸಾಗಿಸಬೇಕಾಗುತ್ತೆ. ಅದಕ್ಕಾಗಿ ಮೇಲ್ಭಾಗದಲ್ಲಿ ಮಾಡ್ತಾ